ನನಗೆ ಆಗ ಅನಿಸ್ತು, ರಾವಣ ಮತ್ತು ರಾಮ ಇಬ್ಬರು ಸೀತೆಗಾಗಿ ಜಗಳ ಹಾಡಿದ್ದಲ್ಲ, ಇಬ್ಬರು ಕೂಡ ಭೂಮಿಗಾಗಿ ಒಡೆದಾಡಿದ್ದು ಅಂತ, ವ್ಯವಸಾಯದ ಜ್ಞಾನಕ್ಕಾಗಿ ಅವರಿಬ್ಬರು ಜಗಳ ಮಾಡಿದ್ದು ಅಂತ ಅನಿಸ್ತಾ ಇದೆ. ವ್ಯವಸಾಯದ ತಿಳುವಳಿಕೆಯ ಜ್ಞಾನಕ್ಕಾಗಿ ನಡೆದ ಹೋರಾಟದ ಕಥೆಯನ್ನ ಈಗ ನೀವು ಸೀತೆಗಾಗಿ ರಾಮರಾವಣರು ಜಗಳ ಮಾಡಿದ ಕಥೆಯನ್ನಾಗಿ ಮಾಡ್ತೀವಿ. ಈ ವೈದಿಕವಾದಂತ ಹಿನ್ನೆಲೆಗಳಿಂದ ಬಂದ ಲೇಖಕರೆಲ್ಲರೂ ಕೂಡ ಅಗ್ನಿಯನ್ನ ಹೀಗೆ ನಿರ್ಣಾಯಕವಾದ ಪಥ ಬದಲಾವಣೆಯ ಸೂಚಕವಾಗಿ ಯಾಕೆ ತರ್ತಾ ಇದ್ದಾರೆ. ಒಂದು ಸಣ್ಣ ಪ್ರಯತ್ನವನ್ನ ಒಂದು ಅಬ್ಸ್ಟ್ರಾಕ್ಟ್ ಅಲ್ಲಿ ಮಾಡಿದೆ. ಅಂದರೆ ಇವರು ಜ್ಞಾನ ಪರಂಪರೆಗಳು ಅಂತ ಹೇಳಿದಾಗ ಕನ್ನಡದಲ್ಲಿ ಮತ್ತು ಭಾಷೆಯ ಒಳಗೆ ಜ್ಞಾನ ಪರಂಪರೆ ದಾಖಲಾಗಿ ಇರಬಹುದಾದ ಮತ್ತು ಅಂಥ ಒಂದು ದಾಖಲಾದ ಪ್ರತಿನಿಧೀಕರಣದ ಮೂಲಕ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಯಾವುದಾದ್ರೂ ದಾರಿಗಳಿವೆಯಾ ಅಂತ ಯೋಚಿಸಿದಾಗ ಒಂದು ತುಂಬ ಆದಿಮವಾದಂಥ ಒಂದು ಪ್ರತಿರೋಧದ ಎರಡು ಸಂಕೇತಗಳು ನನ್ನ ಕಣ್ಮುಂದೆ ಬಂದವು. ಆ ಸಂಕೇತಗಳು ತಾನಾಗೆ ಬಂದಿದ್ದಲ್ಲ, ಅದಕ್ಕೆ ಮುಖ್ಯ ಕಾರಣ ಯಾರು ಅಂತಂದರೆ ನಮ್ಮ ಕನ್ನಡ ಮರೆಯೋದಕ್ಕೆ ಅಂತ ತುಂಬ ಪ್ರಯತ್ನಿಸ್ತಿರುವಂಥ, ತುಂಬ ಕನ್ನಡದ ಒರಿಜಿನಲ್ ಥಿಂಕರ್ ಅಂತ ನಾವು ಭಾವಿಸಿರುವಂಥ ಶಂಭಾ ಜೋಶಿಯವರು. ಶಂಭಾ ಜೋಶಿಯವ್ರನ್ನ ಮರಿಬೇಕು ಅಂತ ಆಧುನಿಕ ಕನ್ನಡದ ಮನಸ್ಸು ಬಹಳ ಪ್ರಯತ್ನ ಮಾಡ್ತಿದೆ. ಆದರೆ ಅವರು ನಮ್ಮ ನಿಜವಾಗಿಯೂ ಕನ್ನಡದಲ್ಲಿ ಜ್ಞಾನ ಪರಂಪರೆಗಳನ್ನು, ಕನ್ನಡದ ಜ್ಞಾನ ಪರಂಪರೆ ಮತ್ತು ಜ್ಞಾನ ಪರಂಪರೆಯ ಸ್ವರೂಪ ಮತ್ತು ಜ್ಞಾನ ಪರಂಪರೆಯ ಅದು ಭಾಷೆಯೊಳಗೆ ಅಂತಸ್ಥವಾಗಿರುವ ಬಗೆ ಮತ್ತು ಅದು ನಾವು ಅದರ ಜೊತೆ ವ್ಯವಹರಿಸುವಾಗ ಅದು ನಮಗೆ ಪ್ರತಿಪಾದಿತವಾಗುವಂಥ ಒಂದು ಪ್ರಾಯೋಗಿಕ ನೆಲೆ, ಇವೆಲ್ಲವನ್ನು ತಮ್ಮ ಕೃತಿಗಳಲ್ಲಿ ಸಿದ್ಧ ಮಾಡಿ ತೋರಿಸಿಕೊಟ್ಟಂಥ ಒಬ್ಬ ಮಹಾನ್ ಚಿಂತಕ. ಅಂದರೆ ಬಹಳ ನನ್ನ ದೃಷ್ಟಿಯಲ್ಲಿ 20ನೇ ಶತಮಾನದಲ್ಲಿ ಹೀಗೆ ಒಂದು ತಿಳುವಳಿಕೆಯನ್ನು ಆ ಮಟ್ಟದ ಅಷ್ಟು ಎತ್ತರದ ಮಟ್ಟಕ್ಕೆ ಮತ್ತು ಅಷ್ಟು ಸೂಕ್ಷ್ಮವಾಗಿ ಅಷ್ಟು ದೀರ್ಘಕಾಲ ಚಿಂತಿಸಿದ ಇನ್ನೊಬ್ಬ ವ್ಯಕ್ತಿಯನ್ನು ನಾವು ಯೋಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ನನಗೆ ಆಶ್ಚರ್ಯ ಅನಿಸೋದು, ಯಾಕೆ 20ನೇ ಶತಮಾನದ ಇಷ್ಟು ಕನ್ನಡದ ವೈಚಾರಿಕವಾದ ಒಂದು ತಿಳುವಳಿಕೆ ಶಂಭಾ ಜೋಶಿಯವರನ್ನು ತನ್ನ ಕೇಂದ್ರಕ್ಕೆ ತೆಗೆದುಕೊಳ್ಳಿಲ್ಲ, ಅವರನ್ನು ತಮ್ಮ ಆಲೋಚನೆಗಳ ಮುಖ್ಯವಾದಂಥ ಒಂದು ಭಿತ್ತಿಯನ್ನಾಗಿ ಮಾಡಿಕೊಳ್ಳಿಲ್ಲ ಅಂತ ನನಗೆ ಒಂದು ಪ್ರಶ್ನೆ ಮನಸ್ಸಿಗೆ ಮೂಡ್ತಾ ಇತ್ತು. ನನಗೀಗ ಹೆಚ್ಚು ಸಮಯ ಅಲ್ಲದಿರೋದ್ರಿಂದ ಮತ್ತು ನಾನು ಅವುಗಳನ್ನ ಶಂಭಾ ಜೋಶಿಯವರು ಪ್ರಸ್ತಾಪಿಸಿದ್ದನ್ನು ಅದನ್ನೇ ಆಧರಿಸಿ ಮುಂದಕ್ಕೆ ತೆಗೆದುಕೊಂಡು ಹೋಗಿ ಯೋಚನೆ ಮಾಡ್ತಿದ್ದೆ. ಅವರು ಈ ಆರ್ಕಿಟೈಪ್ಗಳ ಬಗ್ಗೆ ಎರಡು ರೀತಿಯ ಸಂಗತಿಗಳನ್ನು ಹೇಳಿದರು. ಒಂದನೇದು, ಅವರು ಫಾಜಿಲ್ ಆಗಿರುವಂಥ ಒಂದು ಸಂಕೇತ ಅಂತ, ಅಂದರೆ ಪಳಿಯುಳಿಕೆ ರೂಪದಲ್ಲಿರುವ ಸಂಕೇತ ನಮ್ಮ ಭಾಷೆಯ ಸೃಜನಶೀಲ ವ್ಯಾಪಾರದ ಒಳಗೆ ಮತ್ತು ನಮ್ಮ ನಿರೂಪಣೆಗಳ ಒಳಗೆ ಅವು ಕಾಣಿಸ್ಕೊತಾ ಇರ್ತವೆ ಅಂತ ಒಂದು ನೆಲೆಯನ್ನು. ಇನ್ನೊಂದು ಫಾಜಿಲೈಸ್ಡ್ ಆದಂಥ ಒಂದು ಸಂಕೇತ, ಅಂದರೆ ಅದು ಪಳಿಯುಳಿಕಾತ್ಮಕವಾದಂಥ ಒಂದು ಸಂಕೇತ ಅಂತ ಎರಡು ವ್ಯತ್ಯಾಸಗಳನ್ನು ಮಾಡ್ತಾರೆ. ಈ ಪಳಿಯುಳಿಕಾತ್ಮಕವಾದ ಸಂಕೇತಗಳನ್ನು ಆಧುನಿಕವಾದ, ಈಗ ಇಷ್ಟೊತ್ತು ಪರಿವರ್ತನೆ ಅಂತ ನಾವೇನು ಮಾತಾಡ್ತಿದ್ವಿ, ಅಂಥ ಪರಿವರ್ತನಾ ರೂಪದೊಳಗೆ ಅವು ಒಂದು ಸಂಕರದ ಸ್ಥಿತಿ ಒಳಗೆ ರೂಪುಗೊಳ್ಳುವಂಥ ಸಂಕೇತಗಳು. ಮತ್ತು ಈ ಸಂಕೇತಗಳನ್ನು ಇದು ಜ್ಞಾನವನ್ನು, ಒಂದು ಕಾಲಘಟ್ಟದ ಒಂದು ಸಮುದಾಯ ಬದುಕನ್ನು ನಿರ್ವಹಿಸುತ್ತಿರುವಂಥ ಜ್ಞಾನ ಮಾತ್ರ ಅಲ್ಲ, ಲೋಕವನ್ನು ಹರಿಯುತ್ತಿರುವಂಥ ಒಂದು ಚಿಂತನೆಯ ರೀತಿಯಾಗಿಯೂ ಕೂಡ ಅದಕ್ಕೆ ಒಂದು ಆಯಾಮವಿದೆ ಅಂತನ್ನುವಂಥದ್ದನ್ನು ಸೂಚಿಸುತ್ತಾ ಅವರು ಎರಡೂ ಸಂಕೇತಗಳು ಇವು ಡೈನಮಿಕ್ ಆಗಿ ನಮ್ಮ ಬದುಕಿನ, ಅಂದರೆ ನಮ್ಮ ಆಲೋಚನೆಗಳ ಒಳಗೆ ಸೇರ್ಕೊಂಡ್ಬಿಟ್ಟಿವೆ ಅಂತ ಅವರು ಪ್ರಸ್ತಾಪ ಮಾಡಿ ಸೂಚಿಸಿದರು. ಅವರು ಸೂಚಿಸಿದ ಎರಡು ಆ ರೀತಿಯಾದಂಥ ಪ್ರಿಮಾರ್ಡಿಯಲ್ ಆಗಿರುವಂಥ ಮತ್ತು ನವೀನವೂ ಆಗಿರುವಂಥ ಮತ್ತೆ ಕನ್ನಡ ಮನಸ್ಸು ಅದನ್ನು ರೀಪ್ರೊಡ್ಯೂಸ್ ಮಾಡ್ತಿರುವಂಥ ಸಂಕೇತಗಳು ಅಂತಂದರೆ, ಒಂದು ಅಗ್ನಿ ಮತ್ತು ಜಲದ ನಡುವಿನ ಸಂಬಂಧಗಳು. ಅಗ್ನಿ ಮತ್ತು ಜಲ ಅಂತನ್ನೋದು ತುಂಬ ನಮ್ಮ ಬದುಕಿನಲ್ಲಿ ಬಹಳ ಪ್ರಾಥಮಿಕವಾದಂಥ ಒಂದು ಬದುಕಿನ ನಿರ್ವಹಣೆಯ ಮೂಲಭೂತವಾದಂಥ ಫಂಡಮೆಂಟಲ್ಸ್ ಅವು ಅಂತ ನಮಗೆಲ್ಲ ಗೊತ್ತಿದೆ. ಆದರೆ ಅವು ಸಂಸ್ಕೃತಿಯ ವ್ಯಾಪಾರದ ಒಳಗೆ ಅವು ಏನೆಲ್ಲ ಅವಸ್ಥೆಗಳನ್ನು ಪಡ್ಕೊಂಡ್ಬಿಟ್ಟಿವೆ, ಅವೆಲ್ಲ ಯಾವ ಅವಸ್ಥಾಂತರ ಇದರಲ್ಲಿ ಅರ್ಥಸ್ತರಗಳಲ್ಲಿ ಅವು ಬಳಕೆಯಾಗ್ತಾ ಇವೆ ಮತ್ತು ಅವು ಯಾವ
ಚಿಂತನೆಗಳನ್ನು ಅವು ನಮ್ಮ ಮುಂದೆ ಮಾಡ್ತಾ ಇವೆ ಮತ್ತು ಅವುಗಳ ನಡುವೆ ನಡೀತಿರಬಹುದಾದಂಥ ಕುಡುಕೊಳುಗೆಯ ಸ್ವರೂಪ ಯಾವ ಬಗೆಯದು, ಇವುಗಳ ಶೋಧವೇ ಶಂಭಾ ಜೋಶಿಯವರು ಅವರ ಇಡೀ ಒಟ್ಟು ಅವರ ಬದುಕಿನಲ್ಲಿ ಅವರು ಶೋಧಿಸ್ತಾ ಹೋದಂಥ ಒಂದು ಮುಖ್ಯವಾದಂಥ ಥೀಸಿಸ್ ಆಗಿತ್ತು. ಸೊ ಹಾಗಾಗಿ ಅವರು ಈ ಜಲ ಮತ್ತು ಅಗ್ನಿಯನ್ನು ಪರಿಕಲಿಸಿಕೊಳ್ಳುವಾಗ ಅದನ್ನು ಜಲ ಸಂಪ್ರದಾಯವನ್ನು ಒಂದು ಮಾತೃ ಫರ್ಟಿಲಿಟಿ ಕಲ್ಟಿನ ಜೊತೆಗೂ ಮತ್ತು ಅಗ್ನಿ ಸಂಪ್ರದಾಯವನ್ನು ಆರ್ಯಾವರ್ತದ ಮತ್ತು ಈ ಅಗ್ನಿ ಆರಾಧಕರು ಯಾಜಕರು ಅಂತ ಕರೀತಾರೆ ಅವರು, ಇವ್ರನ್ನ ಇನ್ನೊಬ್ಬರನ್ನ ಪೂಜಕರು ಅಂತ ಕರೀತಾರೆ. ಸೊ ಪೂಜನಾ ಸಂಪ್ರದಾಯ ಮತ್ತು ಈ ಯಾಜನಾ ಸಂಪ್ರದಾಯಗಳ ಜೊತೆಗೆ ಶುರುವಾದ ಪ್ರತಿಮೆಗಳು ಹಾಗೆಯೇ ದಾಖಲಾಗಿ ಭಾಷೆಯೊಳಗೆ ಅವು ಸೃಜನಶೀಲವಾದ ಲೋಕಗಳಲ್ಲಿ ಕಾಣಿಸ್ಕೊಂಡು ಬಂದರೆ ಅವುಗಳನ್ನು ಅವರು ಈ ಫಾಸಿಲಿನ ರೂಪದಲ್ಲಿ ದಾಖಲಾಗಿರ್ತವೆ ಅಂತ ಹೇಳ್ತಾರೆ. ಸೊ ಈಗ ನೀವು ಜನಪದದ ಗಾದೆಗಳನ್ನು ನೋಡಿದರೆ, ಜನಪದದ ಗಾದೆಗಳಲ್ಲಿರುವಂಥ ಅಗ್ನಿ ಮತ್ತು ಜಲಗಳ ನಡುವಿರುವಂಥ ಪ್ರತಿರೋಧ ಒಂದು ಜಾನಪದ ತಿಳುವಳಿಕೆಯ ವಿವೇಕದ ಒಳಗೆ ಅಗ್ನಿ ಕಾಣಿಸಿಕೊಂಡಾಗಲೆಲ್ಲವೂ ಕೂಡ ಅದು ಒಂದು ವಿನಾಶವನ್ನು ಸೂಚಕವಾಗಿ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಜಲದ ರೆಫರೆನ್ಸ್ ಎಲ್ಲ ಬಂದಾಗ ಅದೊಂದು ಪರಿಹಾರಾತ್ಮಕವಾಗಿರುತ್ತೆ. ಅಂದರೆ ಅಗ್ನಿ ಸೃಷ್ಟಿಸಬಹುದಾದ ವಿನಾಶಕ್ಕೆ ಜಲದೊಳಗೆ ಒಂದು ಪರಿಹಾರವೂ ಇರುತ್ತೆ ಮತ್ತು ಪರಿಹಾರ ಜಲ ಇವರಿಗೆ ಇದನ್ನು ಕೇವಲ ಪರಿಹಾರ ಮಾತ್ರವಲ್ಲ, ಇದು ಒಂದು ಬದುಕನ್ನು ಚಾಲಕ ಮಾಡುವಂಥ ಮುಂದಕ್ಕೆ ತೆಗೆದುಕೊಂಡು ಹೋಗಿರಬಹುದಾದಂಥ ಒಂದು ರೂಪಕವಾಗಿಯೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅಂದರೆ ಈ ಯಾಜಕರಲ್ಲಿ ಅಗ್ನಿ ಭೂಮಿ ಮತ್ತು ಆಕಾಶಗಳ ನಡುವೆ ಮನುಷ್ಯ ಮತ್ತು ದೈವಗಳ ನಡುವೆ ಇರಬಹುದಾದಂಥ ವಾಹಕದ ಹಾಗೆ ಕೆಲಸ ಮಾಡ್ತಾ ಇದ್ರೆ, ಜಲ ಇಲ್ಲಿ ಜನಪದದ ಲೋಕದೃಷ್ಟಿ ಒಳಗೆ ಅದು ಕೂಡ ಅದಕ್ಕೆ ಪರ್ಯಾಯವಾದಂಥ ವಾಹಕವಾಗಿ ಇಟ್ಸ್ ಅ ಮೆಸೆಂಜರ್ ಆ್ಯಂಡ್ ಆಲ್ಸೋ ವೆಹಿಕಲ್ ಬಿಟ್ವೀನ್ ದಿ ಅರ್ತ್ ಆ್ಯಂಡ್ ಹೆವೆನ್, ಆ ರೀತಿಯಾಗಿ ಕೂಡ ಅದೊಂದು ಕೆಲಸ ಮಾಡ್ತಿರೋ ಹಾಗೆ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಆದರೆ ಇದನ್ನು ನೀವು ನಮ್ಮ ಪಂಪನನ್ನು ಮತ್ತು ವಚನಕಾರರನ್ನೆಲ್ಲರನ್ನು ಕೂಡ ನಮ್ಮ ಗುರುಗಳು ಪ್ರಸ್ತಾಪಿಸಿದ್ರಿಂದ ಈ 1000 ವರ್ಷಗಳ ನಮ್ಮ ಕನ್ನಡ ಸಾಹಿತ್ಯದ ಪ್ರತಿನಿಧೀಕರಣದೊಳಗೆ ರೆಪ್ರೆಸೆಂಟೇಷನ್ ಒಳಗೆ ಇವು ಈ ಫಾಸಿಲ್ನ ರೂಪದೊಳಗೇನೆ ರೆಕಾರ್ಡ್ ಆಗಿವೆ. ಈ ಪಂಪನ ಬರುವಂಥ ಒಂದು ಸೆಲೆಕ್ಟಿವ್ ರೀಡಿಂಗ್ ಥರ ಅಲ್ಲ, ಅದು ಒಂದು ಅದರ ಪ್ರಬಂಧ ಧ್ವನಿಯಲ್ಲೂ ಕೂಡ ಅದು ನಿಮಗೆ ಕಾಣಿಸೋದಕ್ಕೆ ಸಾಧ್ಯ ಇದೆ. ಆದರೆ ಅದನ್ನೆಲ್ಲ ನಿಮಗೆ ಉದಾಹರಣೆಗಳ ಮೂಲಕ ತೋರಿಸಿ ವಿವರಿಸುವಷ್ಟು ಸಮಯ ಇಲ್ಲದಿರೋದ್ರಿಂದ ನಾನು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ. ಕಾಂಡವ ದಹನದ ಒಂದು ಕಲ್ಪನೆ ಬರ್ತದೆ. ಆ ಕಾಂಡವ ದಹನದ ಕಲ್ಪನೆ ಬಂದಾಗ ಅಗ್ನಿ ರೂಪದಲ್ಲಿ ಇಂದ್ರ ಬಂದು ಅರ್ಜುನ ಮತ್ತು ಕೃಷ್ಣನನ್ನು ಕಾಂಡವ ದಹಿಸೋದಕ್ಕೆ ಬೇಕಾಗಿರುವಂಥ ಅಪ್ಪಣೆಯನ್ನು ಕೇಳಕ್ಕೆ ಬರಬೇಕು. ಆದರೆ ಆ ರೂಪಕವನ್ನು ಪಂಪ ಹೇಗೆ ರೂಪಿಸ್ತಾನೆ, ಅವನು ಬರಬೇಕಾಗಿರುವಂಥ ಅಗ್ನಿ ಒಬ್ಬ ಬ್ರಾಹ್ಮಣ ರೂಪದಲ್ಲಿ ಬಂದು ಮತ್ತು ಬ್ರಾಹ್ಮಣನನ್ನು ವರ್ಣಿಸುವ ಪಂಪ ಅವನು ಸಂತಪ್ತ ಕನಕ ವರ್ಣನ್, ಅವನ ತಲೆಯ ಮೇಲಿನ ಕೂದಲೆಲ್ಲವೂ ಕೂಡ ಅಗ್ನಿಯ ಜ್ವಾಲೆಯ ಹಾಗೆ ಇರ್ತಾ ಇದ್ವು ಮತ್ತು ಆತ ಒಂದು ಉರಿಯುವ ಗುಂಡಿನ ಹಾಗೆ ಹುಡ್ಕೊಂಡು ಬರ್ತಾ ಇದ್ದ, ಗುಂಡು ಹುಡ್ಕೊಂಡ್ ಬೆಂಕಿಯ ಚೆಂಡು ಉರುಳ್ಕೊಂಡು ಬರೋ ಥರ ಬರ್ತಾ ಇದ್ದ ಅಂತ ಹೇಳ್ತಾ ಪಂಪ ಅದನ್ನು ಹೇಳ್ತಾ ಇದ್ರೆ ಮುಂದೆ ನಡೆಯೋದೇನು ಅಂತಂದರೆ ಇದು ಕಾಂಡವ ದಹನ, ಅದೊಂದು ಪ್ರಕೃತಿಯಲ್ಲಿದ್ದ ಎಲ್ಲ ಜೀವಚರಗಳನ್ನು ನಾಶ ಮಾಡುವಂಥ ಒಂದು ಕಾಣುತ್ತೆ. ಇದಕ್ಕೆ ಬೇರೆ ಬೇರೆಯಾದಂಥ ವ್ಯಾಖ್ಯಾನಗಳನ್ನು ನಾವೆಲ್ಲ ನಮ್ಮ ಹಿರಿಕರೆಲ್ಲ ಹೇಳಿದ್ದಾರೆ. ಇದು ರಾಜ್ಯ ವಿಸ್ತರಣೆಯ ಕತೆ ಮತ್ತು ರಾಜರುಗಳು ತಮ್ಮ ಕಾಡುಗಳನ್ನು ವಿಶಾಲ ಮಾಡಿ ವ್ಯವಸಾಯ ಭೂಮಿಗಳನ್ನು ಪರಿವರ್ತಿಸೋದಕ್ಕೆ ಮಾಡ್ತಾ ಇದ್ದಂಥವೆಲ್ಲವೂ ಕೂಡ ಈ ಥರ ಮೆಟ್ಫರ್ಸ್ಗೆ ಟ್ರಾನ್ಸ್ಫರ್ ಆಗಿವೆ ಅಂತೆಲ್ಲ ಹೇಳೋ ಸಂಗತಿಗಳು ನಮ್ಗೆ ಗೊತ್ತಿದ್ರು. ನಾನು ಇಲ್ಲಿ ಹೇಳ್ತಿರೋದು ಈ ಪ್ರಿಮಾಡಿಯಲ್ ಆಗಿ ಅಗ್ನಿಯನ್ನು ಪರಿಭಾವಿಸುತ್ತಿದ್ದ ಕ್ರಮದೊಳಗೆ ಇರುವಂಥ ಈ ರೂಪಕದ ಇದರ ರಿಪಿಟೇಷನ್ಸ್ ಮತ್ತೆ ಹೇಗೆ ಅದು ಬೇರೆ ಬೇರೆ ಕಾಲಾಂತರದಲ್ಲಿ ಕನ್ನಡದಲ್ಲಿ ರಿಪೀಟ್ ಆಗ್ತಾ ಹೋಗಿದೆ ಅಂತ ಅನ್ನೋದನ್ನು ತುಂಬ ಅಭ್ಯಾಸ ಯೋಗ್ಯವಾದ ಅಧ್ಯಯನ ಯೋಗ್ಯವಾದಿದೆ. ಅಂದರೆ ಇದರ ಮೂಲಕವಾಗಿ ನಾವೇನನ್ನು ತಿಳಿಯೋದಕ್ಕೆ ಸಾಧ್ಯ ಅಂತಂದರೆ ಕನ್ನಡದ ಭಾಷೆಯ ಒಳಗೇನೆ ಈ ಅಗ್ನಿ ಮತ್ತು ಜಲಗಳ ಮೂಲಕ ಎರಡು ಲೋಕದೃಷ್ಟಿಗಳು ಮತ್ತು ಎರಡು ಜೀವನ ಕ್ರಮಗಳ ನಡುವೆ ನಿರಂತರವಾದ ಅಂತ ಒಂದು ಡೈಲಾಗ್ ನಡ್ಕೊಂಡು ಬಂದಿದೆ. ಆ ಡೈಲಾಗಿನ ಸ್ವರೂಪ ಯಾವುದು ಅನ್ನೋದನ್ನು ನಾವು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದೀವಿ ಅಂತ ಅದನ್ನು ನಾವು ಶೋಧಿಸಿ ಅರ್ಥ ಮಾಡ್ಕೊ ಅದನ್ನು ತೋರಿಸೋದಕ್ಕೆ ಶಂಭಾ ಅವರು ಪ್ರಯತ್ನ ಪಟ್ಟರು. ಶಂಭಾ ಅವರು ಕೇವಲ ಅವರು ಸಂಸ್ಕೃತದ ಪಠ್ಯಗಳಿಗೆ ವೇದ ಉಪನಿಷತ್ತುಗಳಲ್ಲಿ ಇದ್ದವುಗಳಿಗೆ ಮತ್ತು ಸಂಸ್ಕೃತ ಲಭ್ಯ ಇದ್ದು ಇವುಗಳಿಗೆ ಅವರು ಸೀಮಿತವಾದಂಥ ರೀತಿಯಾದಂಥ ಪರಿಕರಗಳನ್ನು ಇಟ್ಟುಕೊಂಡು ಯೋಚನೆ ಮಾಡಿದ್ರಿಂದ ಮತ್ತು ಒಬ್ಬ ಮನುಷ್ಯ ಒಂದು ಅಷ್ಟು ವ್ಯಾಪಕವಾದಂಥ ಸಂಗತಿ ಮಾಡುವಾಗ ಡ್ರೌನ್ ಟ್ರಾಡನ್ನಲ್ಲಿ ತಳವರ್ಗಗಳಲ್ಲಿ ವ್ಯವಸಾಯ ಕುಟುಂಬಗಳಲ್ಲಿ ಗ್ರಾಮಗಳಲ್ಲಿ ಇದ್ದಿರಬಹುದಾದಂಥ ಆಚರಣೆ ಮತ್ತು ನಂಬಿಕೆ ಈ ಪೂಜಾಕ್ರಮಗಳು
ಮತ್ತು ಶವ ಸಂಸ್ಕಾರದ ಸಂಗತಿಗಳು ಇಂಥವುಗಳೆಲ್ಲವೂ ಕೂಡ ಇವು ಹಾಜರಿರುವಂಥ ಸಂಗತಿಗಳನ್ನು ಗಮನಕ್ಕೆ ತೆಗೆದುಕೊಂಡು ಒಂದು ಪರಿಪ್ರೇಕ್ಷ್ಯವನ್ನು ಕಟ್ಟೋದಕ್ಕೆ ಶಂಭ ಒಬ್ಬರನ್ನೇ ಮಾಡಬೇಕು ಅಂತಂತಲ್ಲ, ಅದನ್ನು ಬೆಳೆಸಿದ್ರೆ ಇವತ್ತಿಗೆ ಕನ್ನಡದಲ್ಲಿ ಒಂದು ಬಹಳ ದೊಡ್ಡ ಒಂದು ಜ್ಞಾನ ಪರಂಪರೆ ಸಿದ್ಧವಾಗ್ತಾ ಇತ್ತು, ನಮಗೆ ಬೆಂಬಲವಾಗಿ ನಮ್ಮ ಬೆನ್ನಿಂದ ಇರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇದನ್ನು ಪ್ರೂವ್ ಮಾಡೋ ಥರ ನಾನು ಸುಮ್ಮನೆ ಈಗ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕೆಂದರೆ ಇದರಲ್ಲಿ ಇನ್ನೂ ವಚನಕಾರರಲ್ಲೂ ಕೂಡ ಇದು ತುಂಬ ಪಂಪನ ಈ ಅಗ್ನಿ ವಿನಾಶದ ಕಲ್ಪನೆಯನ್ನೇ ವಚನಕಾರರು ಮುಂದುವರಿಸ್ತಾರೆ. ಬಸವಣ್ಣಂದೇ ಇದೆ ಅದು. ಹವಿಯನಿಕ್ಕುವ ಆರೋವನ ಮನೆಯಲ್ಲಿ ಕಿಚ್ಚೆದ್ದು ಸುಡಲು ಬೀದಿಯ ಧೂಳು ಬಚ್ಚಲು ನೀರು ಕೈಕೊಂಡು ಬೊಬ್ಬಿಡುದೆಲ್ಲವ ಕರೆವರಯ್ಯ, ವಂದನೆಯನ್ನು ಮರೆದು ನಿಂದಿಸುತ್ತಿದ್ದರು ಕೂಡಲ ಸಂಗಮ ದೇವ. ಅಂದರೆ ಯಾವ ಬ್ರಾಹ್ಮಣ ಅವಿಸನ್ನ ದೇವರಿಗೆ ಕೊಟ್ಟು ಅಪ್ಪ ಇದು ನೀನು ಸ್ವೀಕರಿಸು ಅಂತ ಹೇಳಬೇಕಾದನು, ಅವನ ಮನೆಗೆ ಬೆಂಕಿ ಬಿದ್ದಿದ್ದಾಗ ಅವನು ನಿನ್ನ ಮನೆ ಹಾಳಾಗೋಯ್ತು, ಏನು ಮಾಡ್ತಾ ಇದೆಯಾ, ಬೆಂಕಿ ಮನೆ ಸುಡ್ತಿದೆಯಲ್ಲ ಅಂತೇಳಿ ಯಾವುದು ಅಪವಿತ್ರವಂತ ತಿಳಿದಿದ್ರೋ, ಯಾವುದನ್ನು ಮುಟ್ಟಬಾರದು ಅಂತ ಹೇಳಲಾಗಿತ್ತು ಅಂಥ ಬಚ್ಚಲು ನೀರನ್ನು ಮನೆ ಮೇಲೆ ಚೆಲ್ಲಿ ಬೆಂಕಿ ಹಾರಿಸೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಮುಟ್ಟಬಾರದ ಬೀದಿಯ ಧೂಳನ್ನು ತೆಗೆದುಕೊಂಡು ಆ ಮಣ್ಣನ್ನು ತೂರ್ತಾ ಇದ್ದಾರೆ. ಬಹಳ ಮುಖ್ಯವಾದ ಪ್ರಶ್ನೆ ಅಲ್ಲಿರೋದೇನೆಂದರೆ ವಂದನೆಯನ್ನು ಮರೆದು ನಿಂದಿಸ್ತಾ ಇದ್ರು ಅಂತ. ವಂದನೆ ಮತ್ತು ನಿಂದನೆಗಳು ಹೇಗೆ ಈಗ ಮನುಷ್ಯನ ಈ ಸರ್ವೈವಲ್ನ ಪ್ರಶ್ನೆ ಒಳಗೆ ಅವು ಸ್ಥಳ ಪರಿವರ್ತನೆಗಳಾಗೋಗ್ತವೆ ಅಂತನ್ನೋದನ್ನು ಕೂಡ ಇದು ಒಂದು ಈ ಥರದ ಪಟ್ಟಿಯನ್ನು ನೀವು ಮಾಡ್ಬೋದು. ಜೈಮಿನಿ ಭಾರತದೊಳಗೆ ಒಂದು ಜಲಪ್ರಳಯದ ಕಲ್ಪನೆಯನ್ನು ಲಕ್ಷ್ಮೀಶ ತರ್ತಾನೆ. ಅದು ಕೃಷ್ಣನನ್ನು ಆಹ್ವಾನ ಮಾಡೋದಕ್ಕೆ ಅಂತ ಹೇಳಿ, ಅದು ಕೃಷ್ಣನನ್ನು ಅಶ್ವಮೇಧ ಯಾಗದ ಆಧ್ವರ್ಯನಾಗೋದಕ್ಕಾಗಿ ಆಹ್ವಾನಿಸೋದಕ್ಕಾಗಿ ಕಳಿಸ್ಕೊಟ್ಟಾಗ ಅವನು ಆ ಸಮುದ್ರವನ್ನು ದಾಟಬೇಕಾಗತ್ತೆ. ದೋಣಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ನು ನೋಡ್ತಾ ಇರ್ತಾನೆ ಸಮುದ್ರವನ್ನು. ನೋಡ್ತಾ ಒಂದು ಸಣ್ಣ ಮೀನು ಕಾಣಿಸ್ಕೊಳ್ಳುತ್ತೆ. ಅದು ನೋಡಿದ ತಕ್ಷಣ ಇನ್ನೊಂದು ದೊಡ್ಡ ಮೀನು ಅದನ್ನು ನುಂಗ್ಬಿಡುತ್ತೆ. ಅರೆ ನಾನು ನೋಡ್ತಿದ್ದಂತ ದೊಡ್ಡ ಮೀನು ನುಂಗ್ತಲ್ಲ ಅಂತ ಅನ್ಕೊಂಡು ಅದಕ್ಕಿಂತ ದೊಡ್ಡ ಮೀನು ಬಂದು ಅದನ್ನು ನುಂಗುತ್ತೆ. ಅವನು ನೋಡ್ತಾ ಈ ಮೀನುಗಳು ಒಂದೊಂದೊಂದೊಂದು ದೊಡ್ಡ ನುಂಗ್ತಾ ಹೋಗುವಂಥ ಪ್ರಕ್ರಿಯೆಯನ್ನು ಲಕ್ಷ್ಮೀಶ ಹೇಗೆ ಬೆಳೆಸ್ತಾ ಹೋಗ್ತಾನೆ ಅಂದರೆ, ಕೊನೆಗೆ ಒಂದು ಬೃಹತ್ತಾದಂಥ ತಿಮಿಂಗಿಲ ಥರದ ಮೀನು ಬಂದು ಇನ್ನೊಂದು ಅಷ್ಟು ದೊಡ್ಡ ಮೀನನ್ನು ನುಂಗೋ ಅಷ್ಟೊತ್ತಿಗೆ ಅವನು ಮಥುರಾ ಪಟ್ಟಣದಲ್ಲಿ ಇರ್ತಾನೆ, ಮುಂದೆ ಕೃಷ್ಣ ಇರ್ತಾನೆ. ಅಂದ್ರೆ ಈ ಎಲ್ಲಕ್ಕಿಂತ ದೊಡ್ಡ ಮೀನು ಯಾವುದು ಮತ್ತು ಎಲ್ಲವನ್ನೂ ನುಂಗಬಹುದಾದದ್ದು ಯಾವುದು ಅಂತನ್ನುವಂಥದ್ದು. ಮತ್ತು ಅವನು ಕರೀತಾರ ಹೋಗ್ತಾರದ್ರು ಅಶ್ವಮೇಧ ಯಾಗವನ್ನ ನೀನು ಅದನ್ನು ಅದ್ಭುತವಾಗಿ ನಡೆಸ್ಕೊಡ್ಬೇಕು ಬಾ ಅಂತ ಕರೆಯೋದಕ್ಕೆ. ಸೊ ಇವುಗಳ ಹಿಂದೆ ಕನ್ನಡ ಮನಸ್ಸು ಕಟ್ಟಿಕೊಳ್ತಿರಬಹುದಾದಂಥ ಜ್ಞಾನದ ತಿಳುವಳಿಕೆ ಒಳಗೆ ಈ ರೀತಿಯಾದಂಥ ಬಹಳ ಅಂದರೆ ಸೀಳಿಕೊಂಡಿರುವ ಹಾಗೆ ಮತ್ತು ಅವು ಮಧ್ಯದಲ್ಲಿ ಒಂದರೊಳಗೊಂದು ಬೆರೆತು ಹೋಗ್ತಿರುವ ಹಾಗೆ ಇರುವಂಥ ಈ ಚಿಂತನ ಕ್ರಮಗಳನ್ನು ಗುರುತಿಸಿ ಅಧ್ಯಯನ ಮಾಡಬೇಕಾದ ಅವಶ್ಯಕತೆ ಇದೆ ಅಂತ ಅನಿಸ್ತು. ನಾನು ರಾಮಾಯಣಗಳ ಚರಿತ್ರೆಯನ್ನು ರಾಮಾಯಣ ದರ್ಶನದ ಬಗ್ಗೆ ಮಾತನಾಡೋದಕ್ಕಾಗಿ ನಾನು ಅದನ್ನು ನೋಡ್ತಿದ್ದೆ. ಯುಗಯಾತ್ರಿ ಭಾರತೀಯ ಸಂಸ್ಕೃತಿಯ ರಾಮಾಯಣಗಳ ದರ್ಶನದ ಚರಿತ್ರೆ ಅಂತ ಒಂದು ಅಧ್ಯಾಯದಲ್ಲಿ ಅಲ್ಲಿ ಋಗ್ವೇದದಲ್ಲಿ ವ್ಯವಸಾಯದ ದೇವತೆ ಸೀತೆ ಅಂತ, ವ್ಯವಸಾಯದ ದೇವತೆ ಸೀತೆಯಾದಂಥ ವ್ಯವಸಾಯ ದೇವತೆಗೆ ಸೀತೆ ಆಗಿದ್ದರೆ ಅದು ಋಗ್ವೇದದ ಅನೇಕ ಸಂಗತಿಗಳು ರಾಮಾಯಣದಲ್ಲಿ ಪ್ರತಿಫಲನಗೊಂಡಿವೆ, ಅಲ್ಲಿಂದ ತೆಗೆದುಕೊಂಡು ಬರೆದಿದ್ದಾರೆ ಅಂತ ಅವರೇ ಅಲ್ಲಿ ಸೂಕ್ತಂಕರಿಂದ ಹಿಡಿದು ಅನೇಕ ಜನ ಓರಿಯೆಂಟಲ್ ವಿದ್ವಾಂಸಗಳೆಲ್ಲ ಅದನ್ನು ಅಲ್ಲಿ ಸಾಧಿಸಿ ತೋರಿಸ್ತಿದ್ದಾರೆ. ನನಗೆ ಆಗನಿಸ್ತು, ರಾವಣ ಮತ್ತು ರಾಮ ಇಬ್ಬರು ಸೀತೆಗಾಗಿ ಜಗಳ ಹಾಡಿದ್ದಲ್ಲ, ಅದು ಇಬ್ಬರೂ ಕೂಡ ಭೂಮಿಗಾಗಿ ಹೊಡೆದಾಡಿದ್ದು ಅಂತ, ವ್ಯವಸಾಯದ ಜ್ಞಾನಕ್ಕಾಗಿ ಅವರಿಬ್ಬರು ಜಗಳ ಮಾಡಿದ್ದು ಅಂತ ಅನಿಸ್ತಾ ಇದೆ. ಸೊ ಅಲ್ಲಿ ಮೊದಲಿದು ಈ ರಾಮ ಮತ್ತು ರಾವಣನ ಗಲಾಟೆ ಕೇವಲ ಸೀತೆಯನ್ನ ಒತ್ಕೊಂಡೋದ ಸಂದರ್ಭದಿಂದ ಆರಂಭವಾದದ್ದಲ್ಲ, ಸೀತಾ ಸ್ವಯಂವರದಿಂದಲೇ ಇದು ಆರಂಭವಾದ ಕಥೆ. ಅದು ಅಂದರೆ ಇದ್ದಂಥ ಈ ವ್ಯವಸಾಯದ ತಿಳುವಳಿಕೆಯ ಜ್ಞಾನಕ್ಕಾಗಿ ನಡೆದ ಹೋರಾಟದ ಕಥೆಯನ್ನ ಈಗ ನೀವು ಸೀತೆಗಾಗಿ ರಾಮ ರಾವಣರು ಜಗಳ ಮಾಡಿದ ಕಥೆಯನ್ನಾಗಿ ಮಾಡ್ತೀವಿ. ಆವಾಗ ನನಗನ್ನಿಸ್ತು ಇದಕ್ಕಿದ್ದಂತೆ ರಾಮ ಮತ್ತು ರಾವಣ ಇಬ್ಬರೂ ಕೂಡ ಅದು ವರ್ಸಸ್ ಸೀತಾ ಅಂತ ಆ ಕಥೆಯನ್ನು ಓದಿದರೆ ನಮಗೆ ಒಂದು ಹೊಸ ರೀತಿಯಾದಂಥ ಭಾರತೀಯ ಆಲೋಚನಾ ಕ್ರಮಗಳು ಚಿಂತನೆಗಳು ಅರ್ಥವಾಗೋದಕ್ಕೆ ಸಾಧ್ಯ ಅಂತ ನನಗನ್ನಿಸ್ತು. ಇದರ ಮುಂದುವರಿಕೆ 20ನೇ ಶತಮಾನದಲ್ಲಿ ಬಹಳ ವಿಚಿತ್ರವಾದ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬಹಳ ಸ್ಪೇಸ್ನ ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಹೇಳೋದಕ್ಕೆ. ನಾನು ಸುಮ್ಮನೆ ಹೇಳ್ತೀನಿ. ಈಗ ಯಾವುದನ್ನು ಒಂದು ಪಾಸಿಲೈಸ್ಡ್ ಸಂಕೇತ ಅಂತ ಅವ್ರು ಹೇಳಿದರು, ಇದರಲ್ಲಿ ಅಗ್ನಿ ಮತ್ತು ಜಲ ಎರಡೂ ಕೂಡ ತಮ್ಮ ಗುಣಧರ್ಮಗಳನ್ನು ಬೆರೆಸಿಕೊಂಡಿರುವಂಥ ಒಂದು ಸ್ಥಿತಿ ಒಳಗೆ ಪರಿವರ್ತನೆಯನ್ನು ಹೇಳುವಂತೆ ಈ 20ನೇ ಶತಮಾನ ಅದಕ್ಕೆ ರಿಯಾಕ್ಟ್ ಮಾಡಿದೆ. ಕುವೆಂಪು ಅವರು, ಭೈರಪ್ಪನವರು, ರಾವ್ ಬಹದ್ದೂರ್ ಅವರು, ಅನಂತಮೂರ್ತಿಯವರು, ಲಂಕೇಶ್ ಅವರು, ಶ್ರೀಕೃಷ್ಣ ಆಲ್ನಳ್ಳಿಯವರು, ಗೋರೂರು ರಾಮಸ್ವಾಮಿ ಅಯ್ಯಂಗಾರರು, ಶ್ರೀನಿವಾಸ ವೈದ್ಯ, ಗಿರೀಶ್ ಕಾರ್ನಾಡ್
ಮತ್ತು ಮೊನ್ನೆ ಈಗ ಹೊಸದಾಗಿ ಬರೀತಿರುವಂಥ ವಸುಧೇಂದ್ರನವರಿಗೆ, ತೇಜೋತುಂಗಭದ್ರೆಯವರಿಗೆ ಅದನ್ನು ನೋಡಿದರೆ ಮನುಷ್ಯ ನಿರ್ಣಾಯಕವಾದ ಸಂದರ್ಭದೊಳಗೆ ಇಲ್ಲೋ ವಿನಾಶವನ್ನು ಹೇಳೋದಕ್ಕೆ ಜಲಪ್ರಳಯವನ್ನು ಅಥವಾ ಅಗ್ನಿಯ ವಿನಾಶವನ್ನು ಮತ್ತು ಮನುಷ್ಯ ಪರಿವರ್ತನೆ ಆಗುವ ಸಂದರ್ಭಗಳು, ಅಂದರೆ ಪಥ ಬದಲಿಸುವ, ಮನುಷ್ಯನು ತನ್ನ ಪಥವನ್ನು ಬದಲಿಸ್ಕೋಬೇಕಾದಂಥ ಸಂದರ್ಭ ಬಂದಾಗಲೂ ಕೂಡ ಈ ಅಗ್ನಿ ಮತ್ತು ಜಲಗಳನ್ನು ಇವರು ಸಾಂಕೇತಿಕಗಳಾಗಿ ತಮ್ಮ ಸೃಜನಶೀಲ ನಿರೂಪಣೆಗಳಲ್ಲಿ ತರ್ತಿರುವಂಥದ್ದು ಬಹಳ ವಿಚಿತ್ರವಾದರೂ ತುಂಬ ಅಧ್ಯಯನಯೋಗ್ಯವಾದ ಸಂಗತಿ ಅಂತ ನನಗೆ ಅನಿಸುತ್ತೆ. ಮಲೆಗಳಲ್ಲಿ ಮದುಮಗಳಲ್ಲಿ ಕುವೆಂಪು ಅವರ ದೊಡ್ಡಣ್ಣ ಸುಬ್ಬಣ್ಣ ಹೆಗ್ಡೆ ಅವನು ತನ್ನ ಮಗ ಕಳ್ಕೊಂಡಿದ್ದಕ್ಕೆ ತಾನು ಯಾವಾಗಲೂ ಒಂದು ತಾಯಿ ಕೋಳಿಯನ್ನು, ಮರಿಗಳಿದ್ದ ತಾಯಿ ಕೋಳಿಯನ್ನು ಕೊಂದಿದ್ದರ ಪಾಪದಿಂದಾಗಿ ನನ್ನ ಮಗ ಕಳ್ಕೊಂಡಿದ್ದೆ ಅಂತ ಹೇಳ್ಬಿಟ್ಟು ಅವನು ಪರಿತಪಿಸುವಲ್ಲಿ ಈ ಶಂಭಾ ಅವರು ಹೇಳ್ತಿರುವಂಥ ಈ ಆರ್ಕಿಟೈಪಲ್ ಆಗಿರುವ ಒಂದು ಮೆಮೊರಿ, ಅದು ಪ್ರಜ್ಞಾ ಪಾತಳಿ ಒಳಗೆ ಅದು ನಮ್ಮನ್ನು ಹಾಂಟ್ ಮಾಡ್ತಿರುವ ಹಾಗೆ ಅದು ನಮಗೆ ತೋಚುತ್ತೆ. ಸೊ ಇಲ್ಲೆಲ್ಲ ನನಗೆ ವೈದಿಕ ಲೋಕದೃಷ್ಟಿಯಲ್ಲಿ ನಂಬಿಕೆ ಇರುವಂಥ ಜನರೆಲ್ಲ, ಅವರು ಭೈರಪ್ಪ ಮತ್ತು ಅನಂತಮೂರ್ತಿ, ನಮ್ಮ ಗೋಪಾಲಕೃಷ್ಣ ಹಡಿಗರು, ಇವರೆಲ್ಲರ ಸೃಜನಶೀಲತೆಗಳಲ್ಲೂ ಕೂಡ ನೀರು ಒಂದು ಪ್ರಳಯವನ್ನು ಹೇಳುವಾಗ ಮತ್ತು ಜೀವನದ ನಿರ್ಣಾಯಕವಾದ ಪಾತಳಿ ಬದಲಿಸುವ ಸಂದರ್ಭದಲ್ಲಿ ನೀರನ್ನು ಅವರು ಸಂಕೇತಗಳಾಗಿ ಬಳಸಿದರೆ, ಎಲ್ಲ ಈ ವ್ಯವಸಾಯ ಸಂಸ್ಕೃತಿಗಳಿಂದ ಬಂದ ಜನಗಳೆಲ್ಲರೂ ಕೂಡ ಅಗ್ನಿಯನ್ನು ಇದೇ ಕಾರಣಕ್ಕಾಗಿ ಬಳಸ್ತಾರೆ. ಮಲೆಗಳಲ್ಲಿ ಇದು ಕಾನೂರು ಗಡಿತೆಯಲ್ಲಿ ತುಂಬ ನಿರ್ಣಾಯಕವಾಗಿ ಹೂವಯ್ಯನ ಬದುಕು ಬದಲಾಗೋದು ಸೀತೆಯ ರಾಮಣ್ಣ ಮತ್ತು ಸೀತೆಯ ಮದುವೆಯಲ್ಲಿ. ಇಡೀ ಚಪ್ಪರ ಬೆಂಕಿ ಬಿದ್ದು ಹಾಳಾಗೋಗುತ್ತೆ. ಪೂಜಾರಿ ಸೀತೆಯ ಕೊರಳಿಗೆ ತಾಲಿ ಕಟ್ಟುವಂಥ ಪ್ರಸಂಗ ನಡೆಯುತ್ತೆ. ಚಿದಂಬರ ರಹಸ್ಯದಲ್ಲಿ ಇಡೀ ಕಾಡೆಲ್ಲ ನಿಮಗೆ ಗೊತ್ತಿದೆ, ಹೊತ್ತು ಉರಿತಾ ಇರ್ತದೆ. ಬೆತ್ತಲಾಗಿದ್ದಂಥ ಅವರು ಇಬ್ಬರು, ಒಬ್ಬ ಮುಸ್ಲಿಂ ಹುಡುಗ ಮತ್ತು ರಫಿ ಮತ್ತು ಜಯಂತಿ, ಅವರು ಕಾಡಿನ ತುತ್ತ ಇದರಲ್ಲಿ ಗುಡ್ಡದ ಮೇಲೆ ಕುಳಿತುಕೊಂಡು ಕಾಣ್ತಿರ್ತಾರೆ. ಮತ್ತು ಲಂಕೇಶ್ವರ ಅವರ ಮುಸ್ಸಂಜೆ ಕಥಾ ಪ್ರಸಂಗದಲ್ಲಿ ಕೊನೆಯದಾಗಿ ಅವರು ಯಾಕೆಂದ್ರೆ ಊರು ಬಿಡಬೇಕಾದ ಸಂದರ್ಭ ಬರ್ತದೆ, ಊರಿಗೆ ಬಣವೆಗಳಿಗೆಲ್ಲ ಬೆಂಕಿ ಬಿದ್ದು ವೈಶಾಖದಲ್ಲಿ ಕಾಡಿನಲ್ಲಿ ಯಾವ ಈ ವ್ಯವಸಾಯ ಕುಟುಂಬಗಳಿಂದ ಬಂದಂಥ ಈ ವೈದಿಕವಾದಂಥ ಹಿನ್ನೆಲೆಗಳಿಂದ ಬಂದ ಲೇಖಕರೆಲ್ಲರೂ ಕೂಡ ಅಗ್ನಿಯನ್ನು ಹೀಗೆ ನಿರ್ಣಾಯಕವಾದ ಪಥ ಬದಲಾವಣೆಯ ಸೂಚಕವಾಗಿ ಯಾಕೆ ತರ್ತಾ ಇದ್ದಾರೆ. ಆದರೆ ಅದೇ ವೈದಿಕ ಹಿನ್ನೆಲೆಗಳಿರುವಂಥ ಬರಹಗಾರರನ್ನು ನೋಡಿದರೆ ಇವರೆಲ್ಲರೂ ಕೂಡ ಈ ಜಲವನ್ನು ಈ ರೀತಿಯಾದಂಥ ದಾಟಿನಲ್ಲಿ ಪ್ರವಾಹ ಬರ್ತದೆ ಮತ್ತು ಭೂತಮಯ ಇವನಲ್ಲಿ ಇಡೀ ಪ್ರವಾಹ ಬಂದು ಮುಳುಗೋಗುತ್ತೆ ಇವರೆಲ್ಲ ಬೇರೆ ಬೇರೆ ಸ್ಕೂಲಿಗೆ ಸೇರಿದವರು. ಅಂದರೆ ಸೋಷಲ್ ಇವುಗಳೊಳಗೆ ಪೊಸಿಷನ್ಸ್ ಒಳಗೆ ಇವರೆಲ್ಲ ಒಂದೇ ರೀತಿಯಾದಂಥ ತಾತ್ವಿಕತೆ ಇದ್ದವರೆಲ್ಲ. ಭೈರಪ್ಪ ಆಗಲಿ, ಅನಂತಮೂರ್ತಿ ಆಗಲಿ, ಅನಂತಮೂರ್ತಿಯವರಷ್ಟು ಪ್ರೋಗ್ರೆಸಿವ್ ಆಗಿದ್ರು. ಆದರೆ ಅವ್ರಿಗೂ ಕೂಡ ಭಾರತೀಪುರದಲ್ಲೇ ಅವನು ಆ ದೇವಸ್ಥಾನವನ್ನು ತೆಗೆದುಕೊಂಡೋಗಿ ಹೊಳೆಗೆ ಎಸಿಬೇಕಾದಂಥ ಪರಿಸ್ಥಿತಿ ಒಂದರಲ್ಲೇ ಅವನ ಒಂದು ನಿರ್ಣಯದ ಒಂದು ಸಂದರ್ಭ ಬಂದು ನಿಲ್ಲುತ್ತೆ. ಅಡಿಗರ ಭೂತ ಪದ್ಯವನ್ನು ಮತ್ತು ಕಂಬಾರರ ಗಂಗಾಮಯ ಪದ್ಯವನ್ನು ಪರಸ್ಪರ ನೀವು ಅಪೋಸಿಟ್ ಆಗಿ ಜಸ್ಟ್ ಅಪೋಸಿಟ್ ಆಗಿ ಮಾಡಿ ಅಧ್ಯಯನ ಮಾಡಿ ನೋಡಿದ್ರೆ ಈ ಸಂಕೇತಗಳು 20ನೇ ಶತಮಾನದ ಕನ್ನಡದ ಮನಸ್ಸನ್ನು ಅವು ರೂಪಿಸ್ತಾ ಇರುವಂಥ ಕ್ರಮ ಮತ್ತು ಅಲ್ಲಿ ರೆಪ್ರೆಸೆಂಟ್ ಆಗ್ತಿರೋದನ್ನು ಅರ್ಥ ಮಾಡಿಕೊಂಡ್ರೆ ನಾವು, ಅಂದರೆ ಈ ಸಂಕೇತಗಳ ಮೂಲಕ ಕನ್ನಡದ ಬದುಕು ಮತ್ತು ಸಮಾಜ ಎಷ್ಟು ವರ್ಷಗಳಲ್ಲಿ ಕಾಪಿಟ್ಟುಕೊಂಡು ಬಂದಿರುವಂಥ ಅನೇಕ ಜ್ಞಾನದ ಡೈಲಾಗಿನ ಸ್ವರೂಪ, ನಾನು ಹೇಳ್ತಿರೋದು ಜ್ಞಾನ ಅಂತಲ್ಲ, ಇವು ಪರಸ್ಪರ ನಡೆಸಿರಬಹುದಾದ ಸಂವಾದದ ಸ್ವರೂಪವನ್ನು ನಾವು ಪಡೆದುಕೊಳ್ಳೋದಲ್ಲಿ ಹಿಂದಕ್ಕೆ ಸರಿದಿದ್ದೇವೆ, ಅದನ್ನು ಬಿಟ್ಟಿದ್ದೇವೆ ಅಂತ ಅನಿಸುತ್ತೆ. ಅದರಿಂದ ಇದಕ್ಕೆ ಇನ್ನೂ ನಾವು ಸಾಕಷ್ಟು ಇವುಗಳನ್ನ ಇಟ್ಕೊಂಡು ಹೇಳ್ಬೋದು. ಯಾಕೆಂದರೆ ಜಾನಪದದಲ್ಲಂತೂ ನಿಮಗೆ ಗೊತ್ತಿದೆ, ಕೃಷ್ಣಮೂರ್ತಿ ಅವರು, ಅನೂರವರಿಗೆ ಗೊತ್ತಿದೆ, ಅಲ್ಲೆಲ್ಲ ಒಂದು ವಿನಾಶದ ಸಂಕೇತಗಳು ಬರಬೇಕಂದ್ರೆ ಅವರಿಗೆ ಒಂದು ಬೆಂಕಿಯ ಕನಸು ಬರಬೇಕು. ಅದು ನಿಮಗೆಲ್ಲ ಗೊತ್ತಿರುವ ಕೆರೆಗಾಹಾರದಲ್ಲಿ ಅವನು ನಾಳೆ ನಡೆಯಬಹುದಾದ ವಿನಾಶದ ಬರೋದು ಅವನಿಗೆ ಶಲ್ಲ ಸುಟ್ಟಂಗಾಯ್ತು, ಮಾಡು ಮುರಿದಂಗಾಯ್ತು ಅಂತ. ಸೊ ಅವನು ಬಟ್ಟೆ ಸುಡೋದು ಅಥವಾ ಮನೆಗೆ ಬೆಂಕಿ ಬೀಳೋದು, ಈ ರೀತಿಯಾದಂಥ ಒಂದು ಸಂಕೇತ ಬಂದ ತಕ್ಷಣವೇ ಅದೊಂದು ವಿನಾಶವನ್ನೋ ಅಥವಾ ಒಂದು ಬದುಕಿನ ನಿರ್ಣಾಯಕ ಸಂದರ್ಭದಲ್ಲಿ ಅವನು ಪಥ ಬದಲಿಸಬೇಕಾದದ್ದನ್ನು ಸೂಚಿಸುವ ರೀತಿಯಲ್ಲಿ ಇವು ಬಳಕೆ ಆಗ್ತವೆ. ಅದರಿಂದ ಸ್ನೇಹಿತರೆ, ನಾನು ಏನು ಹೇಳೋದಕ್ಕೆ ಇಲ್ಲಿ ಪ್ರಯತ್ನಿಸ್ತಾ ಇದ್ದೀನಿ ಅಂತಂದರೆ, ಈ ಫರ್ಟಿಲಿಟಿಯನ್ನು ಪ್ರಸ್ತಾಪಿಸುತ್ತಿದ್ದ ಹೆಣ್ಣಿನ ಮತ್ತು ಪ್ರಕೃತಿಯ ಸಮೀಕರಣಗಳಲ್ಲಿದ್ದ ಈ ಜಲ ಸಂಪ್ರದಾಯವನ್ನು ರಾಜಕೀಯ ಅಧಿಕಾರ ಮತ್ತು ಮುಂದಿನ ಜ್ಞಾನ
ಜ್ಞಾನದ ರೂಪದಲ್ಲಿ ಇದನ್ನ ಒಂದನ್ನು ಸ್ಥಿರೀಕರಿಸಿ ವೈದಿಕ ಮತ್ತು ಯಾಜಕ ದೃಷ್ಟಿಯಿಂದ ಲೋಕ ಚಿಂತನೆ ನಡೆಸಿದ್ದೇ ಅದು ಪ್ರಧಾನವಾದದ್ದು. ಮತ್ತು ಅದನ್ನು ಮಾನ್ಯ ಮಾಡುವುದರ ಸಂದರ್ಭದೊಳಗೆ ಈ ಜಲ ಸಂಸ್ಕೃತಿಯನ್ನು ಪ್ರತಿನಿಧಿಸುತ್ತಿದ್ದ ಲೋಕದೃಷ್ಟಿಗಳೆಲ್ಲವನ್ನು ಕೂಡ ಅದಕ್ಕೆ ಅಧೀನಗೊಳಿಸೋದಕ್ಕೆ ಪ್ರಯತ್ನಿಸಿದ್ದಾರೆ ಅಥವಾ ಅಧೀನತೆಯನ್ನು ಇದರೊಳಗೆ ಬೆರೆಸುವ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಇದು ಕನ್ನಡದ ಬಹಳ ಮುಖ್ಯವಾದ ಒಂದು ದೊಡ್ಡ ಜ್ಞಾನ ಪರಂಪರೆಯನ್ನು ಅದರ ಮೇಲೆ ಮುಸುಕು ಹಾಕಿದೆ ಅಂತ ಅನಿಸುತ್ತೆ. ಅಂದರೆ ಇದು ಪೂರ್ಣ ಹಳದೋಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಜಲಕಣ್ಣಿನ ಮೇಲೆ ಬಿದ್ದಿರುವಂಥ ಹೂಳು ತುಂಬಿರುವಂಥ ಸ್ಥಿತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾವೇನಾದರೂ ಅದನ್ನು ಈ ಹೂಳು ಜಲಕಣ್ಣಿನ ಮೇಲೆ ಬಿದ್ದಿರುವಂಥ ಹೂಳು ತೆಗೆಯೋದಕ್ಕೆ ಪ್ರಯತ್ನಿಸಿದರೆ ಕನ್ನಡ ಒಂದು ಈ ಮನಸ್ಸು ನಾವು ಅದು ನಡೆಸಿರಬಹುದಾದಂಥ ಈ ಸಂವಾದ ಹೋರಾಟ ಅಥವಾ ಅದರ ಅನನ್ಯತೆಗಾಗಿ ಅದು ಕಾಪಿಟ್ಟುಕೊಂಡು ಬಂದಿರುವಂಥ ಒಂದು ವಿಧಾನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ನನಗನ್ಸುತ್ತೆ. ಹೆಚ್ಚು ಸಮಯ ಇಲ್ಲದಿರೋದ್ರಿಂದ ರಾಮಾಯಣ ದರ್ಶನವನ್ನು ಬಹಳ ಮುಖ್ಯವಾದಂಥ ಒಂದು ಘಟನೆಯನ್ನು ನಾನು ನೆನಪು ಮಾಡಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಅಂತಂದರೆ ಅದು ರಾವಣ ಮತ್ತು ರಾಮನ ತಪಸ್ಟ್ರೀ ಅಂತ ಅದರ ಹೆಸರು. ಆ ಭಾಗದಲ್ಲಿ ರಾವಣನಿಗೆ ಎರಡು ಸಂಗತಿಗಳು ಪಕ್ಕಪಕ್ಕದಲ್ಲಿ ನೆನಪಾಗ್ತವೆ. ಒಂದು, ಯುದ್ಧದಲ್ಲಿ ಮಗ ತಮ್ಮ ಎಲ್ಲ ಸತ್ತಿರುವಾಗ ಅವನು ಸೀತೆಯನ್ನು ನೋಡಕ್ಕೆ ಹೋದಾಗ ಅವನು ಇನ್ನೂ ಹತ್ತಿರಕ್ಕೆ ಹೋಗಕ್ಕೆ ಮೊದಲೇ ಅಲ್ಲಿ ಆ ಸೀತೆ ಇದ್ದ ಜಾಗ ಆಕಾಶದುದ್ದಕ್ಕೆ ಬೆಂಕಿಯಂತೆ ಹುರಿತಾ ಇರ್ತದೆ. ಅವನಿಗೆ ಗಾಬರಿ ಆಗುತ್ತೆ. ಅವನ ಪಕ್ಕದಲ್ಲಿದ್ದ ಹಾಳನ್ನು ಕೇಳ್ತಾನೆ, ನಿನಗಲ್ಲಿ ಬೆಂಕಿ ಬಿದ್ದಿದೆಯಲ್ಲ, ಮತ್ತು ಅವಳು ಇನ್ನೊಬ್ಬ ವೇದವತಿ ಥರ ಸುಟ್ಟು ಹೋಗ್ತಿದ್ದಾಳಲ್ಲ, ಇದು ನನ್ನ ಪ್ರಯತ್ನವಲ್ಲ ವ್ಯರ್ಥವಾಯ್ತಲ್ಲ ಅಂತ ಇವನು ಹೇಳಿದಾಗ ಅವ್ನಿಗೆ ಹೇಳ್ತಾನೆ, ಏನು ಕಾಣಿಸ್ತಿಲ್ವಲ್ಲ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಏನು ಕಾಣಿಸ್ತಲ್ವ, ಸರಿಯಾಗಿ ನೋಡು, ನಿನಗೇನು ಕಣ್ಣು ಕುರುಡೆ ಅಂತ ಹೇಳ್ತಾನೆ. ಅದಕ್ಕೆ ಪಾಪ ಸೇವಕ ಅವನೇನು ಒಳಗೆ ಹೇಳೋಕ್ಕಾಗತ್ತೆ, ಅದನ್ನು ಕೇಳ್ತಿರೋದು ರಾವಣ. ಅದರಿಂದ ಸ್ವಾಮಿ ನನ್ನ ಸ್ವಲ್ಪ ಕಣ್ಣು ದೌರ್ಬಲ್ಯ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ರಾವಣ ತನ್ನೊಳಗೆ ಮಾತಾಡ್ತಾನೆ, ನಿನ್ನ ದೌರ್ಬಲ್ಯವನ್ನು ಕಂಡು ನನಗೆ ಹೊಟ್ಟೆ ಕಿಚ್ಚಾಗ್ತಿದೆ ಕಣಯ್ಯ, ಅಂದರೆ ನನಗೆ ಅದು ನಿನ್ನ ಹಾಗೆ ಕಾಣದೇ ಅಲ್ವಲ್ಲ, ಬೆಂಕಿ ಕಾಣ್ತಿದೆಯಲ್ಲ ಅಂತ. ಅದಕ್ಕೆ ಹೆದರ್ಕೊಂಡು ಅವನು ವಾಪಸ್ ಹೊಟ್ಟೋಗ್ತಾನೆ. ಎರಡನೇ ದೃಶ್ಯದಲ್ಲಿ ಅದು ಒಂದು ಪ್ರವಾಹದ ದೃಶ್ಯ, ರಕ್ತದ ಪ್ರವಾಹ ನಡೀತದೆ. ಅದು ದಶಾಸ್ತ್ರನ ಸ್ವಪ್ನ ಸಿದ್ಧಿಯೊಳಗೆ ಇವನು ಪಾತಾಳಕ್ಕೆ ಆಳಕ್ಕೆ ಬಿದ್ದು ಹೋಗ್ತಾ ಥರ ಒಂದು ಚಿತ್ರಗಳು ಬರ್ತಾ ಹೋಗ್ತವೆ. ಆ ಜೀವನ್ ರಕ್ತ ಪ್ರವಾಹದೊಳಗೆ ಕೊಚ್ಕೊಂಡು ಹೋಗ್ತಾರದ ಸ್ಥಿತಿ ಬರುತ್ತೆ. ಹೀಗೆ ಈ ಆಧುನಿಕವಾದ ಸ್ಥಿತಿ ಒಳಗೆ ನಮ್ಮ 20ನೇ ಶತಮಾನದ ಕನ್ನಡ ಸೃಜನಶೀಲ ಮನಸ್ಸು ಈ ಅಗ್ನಿ ಮತ್ತು ಜಲಗಳನ್ನು ಪ್ರತಿಮಾತ್ಮಕವಾಗಿ ಸಾಂಕೇತಿಕವಾಗಿ ಅವು ಬಳಸ್ತಿರೋದ್ರೊಳಗೆ ನಾವು ಕಂಡುಕೋಬೇಕಾಗಿರುವಂಥ ಒಂದು ಜ್ಞಾನ ಪರಂಪರೆಯ ತಿಳುವಳಿಕೆ ಹುದುಗಿದೆ ಅಂತಂತ ನನಗೆ ತೋಚಿದೆ, ಅನಿಸ್ತಿದೆ ಸ್ಟ್ರಾಂಗ್ ಆಗಿ. ಅದನ್ನು ಮತ್ತಷ್ಟು ನಾವು ಅದನ್ನ ಬಗ್ಗೆ ಚಿಂತಿಸಿ ಅದನ್ನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸಿದರೆ ನಮಗೆ ಮತ್ತೊಂದು ಹೊಸ ದಾರಿಯನ್ನು ಕಾಣಬಹುದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ವಂದನೆ, ನಮಸ್ಕಾರ.